Hello friends, welcome to Job Aspirants YouTube channel. ಫ್ರೆಂಡ್ಸ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಬಗ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಅಭ್ಯರ್ಥಿಗಳಿಗೆ. ಫ್ರೆಂಡ್ಸ್, ಇದು ಗುಡ್ ನ್ಯೂಸ್ ಏನಿದೆಪ್ಪ ಅಂತಂದರೆ ನಾನು ನಿಮಗೆ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೂ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲಕ್ಕೂ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021ರಂತೆ ಅರ್ಹತೆ ಪಡೆದಿರುವ 45,933. ಫ್ರೆಂಡ್ಸ್, ಇದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಒಂದು 35% ಹೆಚ್ಚಿನ ಅಂಕಗಳನ್ನು ಪಡೆದಿರುವಂತಹ ಅಭ್ಯರ್ಥಿಗಳ ಸಂಖ್ಯೆ 45,933. ಸೊ ಈ ಅಭ್ಯರ್ಥಿಗಳ ಪೈಕಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈಗಾಗಲೇ ಅನುಮೋದನೆಯಾಗಿರುವ ಹುದ್ದೆಗಳಿಗೆ ಪ್ರಾಧಿಕಾರ ನೀಡಿರುವ ಮೆರಿಟ್ ಪಟ್ಟಿಯಲ್ಲಿ 1:3 ಅನುಪಾತದಂಥ ದಾಖಲಾತಿ ಪರಿಶೀಲನೆಗೆ ಆಹ್ವಾನಿಸಿ ದಾಖಲಾತಿ ಪರಿಶೀಲಿಸಿ ನಂತರ 1:1 ಅನುಪಾತದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಆಕ್ಷೇಪಣೆಗಳಿಗೆ ಅವಕಾಶ ನೀಡಿ ನಂತರ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲು ಸಿಂಧುತ್ವ ಪ್ರಮಾಣಪತ್ರ ಮತ್ತು ಪೊಲೀಸ್ ವರದಿ, PUC 12ನೇ ತರಗತಿ ಅಂಕಪಟ್ಟಿ ನೈಜತೆಯನ್ನು ಪರಿಶೀಲಿಸಿಕೊಂಡು ನೇರ ನೇಮಕಾತಿ ಆದೇಶ ನೀಡಲು ಈ ಕೆಳಕಂಡ ವೇಳಾಪಟ್ಟಿಯಂತೆ ಕಡ್ಡಾಯವಾಗಿ ಕ್ರಮ ವಹಿಸುವಂತೆ ತಿಳಿಸಲು ನಿರ್ದೇಶಿಸಿದ್ದೇನೆ. ಓಕೆ ಫ್ರೆಂಡ್ಸ್, ಇದು 1000 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಈಗಾಗಲೇ ಒಂದು ಫೈನಲ್ ಆಗಿ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಇದು ಆದ ನಂತರ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1:3. ಓಕೆ, ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ 1:1 ಫೈನಲ್ ಲಿಸ್ಟ್ ಆದ ನಂತರ ಮತ್ತೆ ಇದಕ್ಕೆ ಬೇಕಾಗಿರುವಂತಹ 1:1ನಲ್ಲಿ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಮುಂದಿನ ಕ್ರಮ ಅಂದರೆ ಪೊಲೀಸ್ ಎನ್ಕ್ವೈರಿ ಆಗ್ಬೋದು, ಸಿಂಧುತ್ವ ಆಗ್ಬೋದು, ಮತ್ತು 12th PU ಮಾರ್ಕ್ಸ್ ಕಾರ್ಡನ್ನು ವೆರಿಫಿಕೇಷನ್ ಆಗ್ಬೋದು. ಸೊ ಎಲ್ಲ ಪ್ರೋಸೆಸ್ಸನ್ನು ಯಾವ್ಯಾವ ಡೇಟ್ಗೆ ಏನೋ ನಡೆಸಬೇಕಂತ ಇದು ಕೆಳಗೆ ನೀಡಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ದಿನಾಂಕ 20/12/2024ರಿಂದ 24/12/2024ರವರೆಗೆ ಅಧಿಸೂಚನೆಯಲ್ಲಿ ನಿಗದಿಯಾಗಿರುವ ಹುದ್ದೆಗಳ ಎದುರಾಗಿ 1:3 ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ದಾಖಲಾತಿ ಪರಿಶೀಲನೆಗೆ ಪ್ರಕಟಿಸಲಾಗುವುದು. ಸೊ ಫ್ರೆಂಡ್ಸ್, ಒಟ್ಟು 1000 ಏನಿದೆಯಲ್ಲ ಹುದ್ದೆಗಳಿವೆ. ಸೊ 1000ಗೆ 1:3 ಅಂದರೆ ಒಂದು ಹುದ್ದೆಗೆ 3 ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿರುತ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅಂದರೆ 3000 ಅಭ್ಯರ್ಥಿಗಳು ಏನಿದೆ ಅಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಅದು ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ಮೇಲೆ ದಿನಾಂಕ 2/1/2025ರಿಂದ 10/1/2025ರವರೆಗೆ 1:3 ಅನುಪಾತದಲ್ಲಿನ ಅಭ್ಯರ್ಥಿಗಳು ದಾಖಲಾತಿಗಳನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳ ದಾಖಲಾತಿಯನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸುವುದು. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಏನಾದರೂ ಅಭ್ಯರ್ಥಿಗಳು ಇದ್ದರೆ ಇವರಿಗೇನೆಲ್ಲ ವೆರಿಫೈ ಮಾಡ್ತಾರೆ. ಮತ್ತು ಅದು ಆದ ನಂತರ ದಿನಾಂಕ 15/1/2025 ಜನವರಿ ರಂದು ತಾತ್ಕಾಲಿಕವಾಗಿ 1:1 ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂದರೆ ಟೆಂಟೇಟಿವ್ 1:1 ಫೈನಲ್ ಟೆಂಪ್ರರಿ ಫೈನಲ್ ಲಿಸ್ಟನ್ನು ದಿನಾಂಕ 15/1/2000 ಜನವರಿ 15ರಂದು ಪ್ರಕಟಿಸಲಾಗುವುದು. ಮತ್ತು ಅದರ ಜೊತೆ ಹೆಚ್ಚುವರಿ ಆಯ್ಕೆ ಪಟ್ಟಿಯು ಕೂಡ ಪ್ರಕಟಿಸಲಾಗುವುದು. ಮತ್ತು ನಾಲ್ಕನೇದಾಗಿ ಬಂದುಬಿಟ್ಟು ದಿನಾಂಕ 16/1/2025ರಿಂದ 23/1/2025ರವರೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗುವುದು. ಮತ್ತು ಕೊನೆಯದಾಗಿ ದಿನಾಂಕ 27/1/2025ರಂದು ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಫ್ರೆಂಡ್ಸ್, ನೋಡಿ, ಈ ಹುದ್ದೆಗಳಿಗೆ ಕ್ಲಿಯರ್ ಆಗಿ ಯಾವ್ಯಾವ ಡೇಟಿಗೆ ಏನೇನು ಮಾಡಬೇಕಂಥೇಳಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಆಗಿರ್ಬೋದು, ಫೈನಲ್ ಲಿಸ್ಟ್ ಕೂಡ ಆಗಿರ್ಬೋದು, ಕರೆಕ್ಟಾಗಿ ಒಟ್ಟು ನಿಮಗೆ ಜನವರಿ ಮಂತ್ ಎಂಡ್ ಒಳಗೆ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಫೆಬ್ರವರಿ ಅಥವಾ ಮಾರ್ಚ್ ಒಳಗಡೆ ಜಾಯ್ನಿಂಗ್ ನೀಡಿಬಿಡ್ಬೋದು ಅಂತ ನನ್ನ ಆದೇಶ ಇದೆ. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ಇದೊಂದಿಷ್ಟು ಮಾಹಿತಿ ಇದೆ. ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ. ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.